ಸೂಪರ್ ಮಸ್ತ್ ಬೊಂಬಾಟ್ ಎ ಸಿ ಗಾಡಿ ಮಡಿಕೇರಿಗೆ ಹೋಗಕ್ಕೆ ರೆಡಿಯಾಗಿದೆ. ನಾನು ಇದರಲ್ಲಿ ಕೂತಿದ್ದೀನಿ. ಆದರೆ ಎಲ್ಲೋ ಒಂದು ಕೊರತೆ ಕಾಣಿಸ್ತಿದೆ. ಮಡಿಕೇರಿಗೆ ಒಬ್ಬನೇ ಹೇಗೆ ಹೋಗೋದು, ಎಷ್ಟೊತ್ತು ಅಂತ ಟಿ ವಿ ನೋಡಲಿ, ಹಾಡು ಕೇಳಲಿ. ನನ್ನ ಜೊತೆ ಮಸ್ತಿ ಮಾಡೋಕ್ಕೆ ಒಂದಷ್ಟು ಜನ ಹುಡುಗರು. ಫ್ರೆಂಡ್ಸ್ ಇಲ್ಲ ಅಂದ ತಕ್ಷಣ ಫ್ರೆಂಡ್ಸ್ ಬಂದರು. ಸೊ ನನಗೊಂದು ಗೊತ್ತಾಗ್ತಿಲ್ಲ, ಈ ಡರ್ಟಿ ಬಾಯ್ ಏನಕ್ಕೆ ಬಂದ ಮತ್ತು ಈ ಪರಾರಿ ಟೀಮ್ ನನ್ನ ಜೊತೆ ಏನಕ್ಕೆ ಬಂತು ಅಂತ. ದೇವರು ಎಲ್ಲೆಲ್ಲಿ ಏನೇನು ಇಟ್ಟಿರ್ತಾನೆ ಗೊತ್ತಿಲ್ಲ. ಇವ್ರುಗಳಿಂದ ನಾನು ಎಷ್ಟು ಸಂತೋಷವಾಗಿರ್ತೀನಿ, ದುಃಖವಾಗಿರ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಮೊದಲನೇದಾಗಿ ನನ್ನ ಜೊತೆ ಪರಾರಿ ಚಿತ್ರತಂಡ ಶ್ರವಂತ್ ಇದ್ದಾರೆ. ನಮಸ್ತೆ. ಶೃಂಗ ಇದ್ದಾರೆ. ನಮಸ್ತೆ. ಮತ್ತು ಜಾನ್ವಿ, ಶುಭ ಪುಂಜ, ಮತ್ತು ಡರ್ಟಿ ಬಾಯ್ ಅಕ್ಷಯ್. ಡರ್ಟಿ ಬಾಯ್ ಅಲ್ಲ, ನಾನು ಕರೆದಿದ್ದು ನಿಮಗೆಲ್ಲ ಹಿಂಗೆ ಕೇಳಿಸ್ತು, ನೀವೆಲ್ಲ ಇಲ್ಲೇನಕ್ಕೆ ಪ್ರತ್ಯಕ್ಷ ಆದ್ರಿ? ಹೇಳಿದ್ರಲ್ಲ ದೇವ್ರು ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅಂತ, ಅದಕ್ಕೆ ನಾವೇ ಬಂದ್ಬಿಟ್ಟು ಡಡ್ಡು ಅಂತ ಪ್ರತ್ಯಕ್ಷ ಆಗ್ಬಿಟ್ಟು. ಮತ್ತೆ ಸುಖ ದುಃಖ ಅಂತಂದ್ರಲ್ಲ, ನಿಮಗೆ ದುಃಖ ಕೊಡಕ್ಕೆ ಬಂದಿದ್ದೀವಿ ನಾವು. ಅಂದರೆ ನಾನು ಸುಖ ಕೊಡಬೇಕು. ಒಂದೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನೀವು. ಇಲ್ಲ, ನೀವಿಬ್ರು ಕೂತಿರೋ ಇದು ಪೊಸಿಷನ್ಸ್ ನೋಡಿದ್ರೆ ನನಗೇನಕ್ಕೋ ಭಯ ಆಗ್ತಿದೆ. ಅದು ಅನ್ಫಾರ್ಚುನೇಟ್ಲಿ ಫ್ರೇಮ್ ಸೆಟ್ ಮಾಡೋಕ್ಕೋಸ್ಕರ ಹಿಂಗೆ ಕೂತಿದ್ದೀವಿ. ನಾವಿಬ್ರು ಬಾಲ್ಯ ಸ್ನೇಹಿತರು. ಫಿಲಮ್ ರಿಲೀಸ್ ಆದ್ಮೇಲೆ ಇಡೀ ಕರ್ನಾಟಕ ಟೂರ್ ಹೊಡಿತಾ ಇದ್ದೀರಾ ನೀವು. ಏನ್ ಮಾಡೋದು, ಎಲ್ಲೆಲ್ಲಿ ಹೋಗಿದ್ರಿ? ಹೊಟ್ಟೆಪಾಡು ಮಾಡಲೇಬೇಕು. ಇಲ್ಲ ಆಕ್ಚುಲಿ ಇದು ಧಾರವಾಡ, ಗುಲ್ಬರ್ಗ, ಹುಬ್ಳಿ, ಬೆಳಗಾಂ ಮತ್ತೆ ಬಿಜಾಪುರ್ಗೆಲ್ಲ ಹೋಗಿ ಬಂದು ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಇವಾಗ ಮಡಿಕೇರಿ. ಅಲ್ಲಿ ಥಿಯೇಟರ್ ವಿಸಿಟ್ಸ್. ಒಳ್ಳೆ ಕಲರ್ ಬರೋ ಜಾಗಕ್ಕೆ ಹೋಗಿದ್ದಾರೆ. ನಾನ್ ಬಂದ್ಬಿಟ್ಟೆ. ಕಲರ್ ಬರೋ ಜಾಗಕ್ಕೆ ಹೋಗಿದ್ದೀನಿ. ಅವ್ರು 3 ಜನಕ್ಕೆ ಬಂದಿಲ್ಲ ಕಲರ್, ನಾನು ಒಬ್ಬನಿಗೆ ಬಂದ್ಬಿಟ್ಟೆ. ಕಲರ್ ಬಂದ್ಬಿಟ್ಟಿದ್ಯಾ? ಒಳ್ಳೆ ಕಲರ್ ಬಂದ್ಬಿಟ್ಟೆ. ಏನ್ ಮಾಡಿದ್ರು, ಅಕ್ಷಯ್ ಲಿಪ್ ಲಾಕ್ ಮಾಡ್ತಾ ಇರ್ತಾರೆ. ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ, ಯಾವಾಗ ಅಕ್ಷಯನ ಟಿವಿನ ಬಿಟ್ಟು ಸ್ಕ್ರೀನಲ್ಲಿ ನೋಡೋಣ ಅಂತ ಜನಗಳಿಗೆಲ್ಲ ಒಂಥರ ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಶುರು. ಒಂದೇ ಸತಿ ಆಗಿರೋದು, ಒಂದಲ್ಲ 4 ಸತಿ ಆಗಿರ್ಬೋದೇನೋ. ಅದು ರಿಪೀಟ್ ಅದು ಆಗಿ ಗ್ರಾಫಿಕ್ಸ್ ಎಲ್ಲ ಅರಿಯಲ್ಲ. ಮೋಸ್ಟ್ಲಿ ಇಲ್ಲಿ ತನಕ ನಂದು, ಮಿಕ್ಕಿದ ಇಲ್ಲಿಂದ ಇಲ್ಲಿಗೆಲ್ಲ ಅಜಯ್ ಅಂತ ಅನ್ಸುತ್ತೆ. ಸೀನು ಚೆನ್ನಾಗಿ ಬಂದಿದೆ. ಅಜಯ್ ಅವರು ಬಹಳ ಕಷ್ಟಪಟ್ಟು ಅಲ್ಲಿ ಮಾಡಿದ್ದಾರೆ. ಹಾರ್ಡ್ ವರ್ಕಿಂಗ್ ನಮ್ಮ ಹುಡುಗ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಅಕ್ಷಯ್ ದೊಡ್ಡವನಾಗ್ಬಿಟ್ಟಿದ್ದಾರೆ. ಫಂಕ್ಷನ್ ಕರೀಲೇ ಇಲ್ವಲ್ಲ ನಮ್ಮನ್ನ? ಅಟ್ಲೀಸ್ಟ್ ಅಕ್ಷಯ್ ವೀಣಾ ಮಲ್ಲಿಕ್ ಜೊತೆ ಲಿಪ್ ಲಾಕ್ ಮಾಡಿದ. ನಮ್ಮ ಶ್ರವಂತ್ ಯಾರ ಜೊತೆ ಲಿಪ್ ಲಾಕ್ ಮಾಡಿದ್ರೆ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಯೋಗೇಶ್ ಅಂತ ಒಬ್ರು ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಆಕ್ಟರ್. ಜೊತೆ ಲಿಪ್ ಲಾಕ್ ಅವರ ಜೊತೆ ಶ್ರವಂತ್ ಅವರು ಒಂದು ಜೀಪ್ ಅಲ್ಲಿ ಕೂತ್ಕೊಂಡು ಲಿಪ್ ಲಾಕ್ ಮಾಡಿದ್ದಾರೆ. ಸೊ ಅಲ್ಲ, ಪಕ್ಕದಲ್ಲೇ ದುಶ್ಮನ್ ಕಾ ಹೈ ಬಗಲ್ ಮೇ. ಇಲ್ಲ, ಅಕ್ಷಯ್ ಹೇಳ್ದಂಗೆ ಅದು ನೋಡ್ಸಿ, ಇಲ್ಲಿಂದ ಇಲ್ಲಿ ಮಾತ್ರ ನಂದು. ಹುಡುಗ ಕಿಸ್ಸು ನಮ್ ಸಿನಿಮಾಲಿ ಶ್ರವಂತ್ ಕನ್ನಡದಲ್ಲಿ ಅದೆಲ್ಲ ಡೆಡಿಕೇಶನ್, ಪ್ರೊಫೆಷನಲಿಸಮ್. ಅದು ಯಾರು ಅದನ್ನೇ ಅರ್ಥ ಮಾಡ್ತಾರೆ. ಕಿಸ್ಸಿಂಗ್ ಸ್ಟಾರ್ ಶ್ರವಂತ್ ರಾವ್. ಕಿಸಿಂಗ್ ಯಾರು ಬಂದಿಲ್ಲ ಅಲ್ಲ ಅದು? ಬರುತ್ತೆ, ಮುಂದೆ ಬರುತ್ತೆ. ನೆಕ್ಸ್ಟ್ ಬರೋದು ಅಕ್ಷಯ್ಗೆ ಅದು ಬರುತ್ತೆ. ಯಾಕಂದ್ರೆ ಪಾಕಿಸ್ತಾನಿ ಸಾಲದು ಅಂದ್ಬಿಟ್ಟು ಶ್ರೀಲಂಕಾ ಹುಡುಗಿನ ಕರ್ಕೊಂಡ್ಬಂದು ಅವಳ ಜೊತೆನು ಹಾಟ್ ಸಾಂಗ್ ಸಾಂಗ್ ಅಷ್ಟೇ ಎಷ್ಟೊತ್ತಲ್ಲಿ ಜ್ಞಾಪಿಸ್ಕೊಳ್ಳೋದು ಬೇಡ. ಓಕೆ, ಇನ್ನೇನು ರಾತ್ರಿ ಆಗುತ್ತೆ. ಸೊ ಶ್ರೀಲಂಕಾ ಪಾಕಿಸ್ತಾನ ಸಾಕಾಗ್ಲಿಲ್ಲ ಅಂದ್ರೆ ಶ್ರೀಲಂಕಾನು ಕರ್ಕೊಂಡ್ಬಂದ್ರೆ. ಹೌದು, ನೇರ ಅದು ಉತ್ತರ. ಹೌದು ಯಾಕೆ ಅದೇ ನಮ್ಮ ಭಾರತದಲ್ಲಿ ಹುಡುಗಿರಲಿಲ್ವಾ? ಆ ಥರ ಅಲ್ಲ, ಭಾರತದಿಂದ ನಾನಿದ್ದೀನಲ್ವಾ, ಸೊ ಬೇರೆದು ಹೊರ ದೇಶದಿಂದ ಎಲ್ಲರನ್ನೂ ಕರ್ಕೊಬಂದ್ಬಿಟ್ಟು ಒಂದು ಸ್ವಲ್ಪ ಬಿಕೇಮ್ ಅನ್ ಇಂಟರ್ನ್ಯಾಷನಲ್ ಕೊಲಾಬರೇಷನ್, ಇಂಟರ್ನ್ಯಾಷನಲ್ ವೇ ಅಲ್ಲಿ ಮಾಡೋಣ ಅಂತ ಮಾಡಿದಂಥ ಒಂದು ಸಬ್ಜೆಕ್ಟ್. 3 ದೇಶಗಳ ಸಂಗಮ. ಹೌದು. ಏನು ನಡೀತಾ ಇದೆ ಈಗ? ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇನ್ನೇನು ಪಬ್ಲಿಸಿಟಿ ಸ್ಟಾರ್ಟ್ ಕೂಡ ಆಗಿದೆ. ಜೂನ್ 7th ಅಥವಾ ಜೂನ್ 13th ರಿಲೀಸ್ ಮಾಡೋಣ. ಸೊ ಹುಡುಗಿಗೆ ನಮ್ಮ ಕನ್ನಡದಲ್ಲಿ ಇರ್ಬೇಕಾದ್ರೆ ಅದು ಏನಕ್ಕಪ್ಪ ನೀನು ಪಾಕಿಸ್ತಾನ್ಗೆ ಹೋಗಿದ್ದ? ಇಲ್ಲ ಇಲ್ಲ, ಆ ಥರ ಇಲ್ಲ. ಅದೇ ತಪ್ಪು ಅಪಾರ್ಥ ಮಾಡ್ಕೊಂಡು ನಾವು ಫಸ್ಟ್ ಪ್ರಾಮುಖ್ಯತೆ ಕೊಟ್ಟಿದ್ದೆ ಇಲ್ಲಿ. ಅಪಾರ್ಥ? ಹೌದು, ಮಿಸ್ಟೇಕ್. ಅಚ್ಚ ಕನ್ನಡದಲ್ಲೇ ಇರ್ತದೆ, ಅಪಾರ್ಥ ಮಾಡ್ಕೊಂಡಿದ್ರೆ ಅಂತ. ಫಸ್ಟ್ ಇಲ್ಲಿಯವ್ರಿಗೆ ನಾವು ಟ್ರೈ ಮಾಡಿದ್ದು ಆ್ಯಕ್ಚುಲಿ, ಇಲ್ಲಿ ಹೀರೋಯಿನ್ನ ಹಾಕೊಳ್ಬೇಕು ಅಂತ. ಅಂದರೆ ನಾವು ಏನು ಟ್ರೈ ಮಾಡಿದಾಗ ಪ್ರಾಬ್ಲಿ ಮಿಸ್ಕಮ್ಯುನಿಕೇಷನ್ ಆಯಿತು, ಸಿಗಲಿಲ್ಲ. ಆಮೇಲೆ ಸೊ ನಮಗೆ ಒಂಥರ ಮ್ಯಾಚ್ ಅಪ್ ಆಗಲಿಲ್ಲ. ನಾವೇನೇನು ಸೀನ್ಸ್ ಹೇಳಿದಾಗ ಸ್ವಲ್ಪ ಬೋಲ್ಡ್ ಆಗಿತ್ತು, ಡೇರಿಂಗ್ ಆಗಿದ್ದರಿಂದ ಇಲ್ಲಿಯವ್ರು ಮಾಡೋಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾಯಿದ್ರು. ಸೊ ಆಮೇಲೆ ಫೈನ್, ಯಾಕಂದರೆ ನಮಗೆ ಫಸ್ಟು ಕತೆ ಮುಖ್ಯ, ಆಮೇಲೆ ಆ್ಯಕ್ಟರ್ಸ್ ಇದಾಗುತ್ತೆ. ಸೊ ನಮ್ಮ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂಲಿ ಕತೆ ಜಾಸ್ತಿ ಪ್ರಾಮುಖ್ಯತೆ ಇರೋದ್ರಿಂದ ಅದಕ್ಕೆ ನ್ಯಾಯ ಒದಗಿಸ್ಬೇಕಾಗಿತ್ತು. ಸೊ ಟ್ರೈ ಮಾಡಿದಾಗ ಇಲ್ಲಿ ಯಾರು ಅಷ್ಟೊಂದು ಕಂಫರ್ಟ್ ಲೆವೆಲಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಆಮೇಲೆ ಫಿಕ್ಸ್ ಆಗಿದ್ವಿ ಆ್ಯಕ್ಚುಲಿ ಈ ಥರ ವೀಣಾ ಮಲ್ಲಿಕ್ ಅವ್ರನ್ನ ಕರ್ಸೋಣ. ಸ್ವಲ್ಪ ಸಿಗ್ತಾ ಇರಲಿಲ್ಲ ಅವ್ರು ಆ್ಯಕ್ಚುಲಿ. ವಾಸ್ ಇನ್ ಪಾಕಿಸ್ತಾನ, ಇಲ್ಲ ಆಸ್ಟ್ರೇಲಿಯಾ ಶೂಟಿಂಗ್ ಮಾಡ್ತಾಯಿದ್ದೆ, ಆಸ್ಟ್ರೇಲಿಯಾದಲ್ಲಿ, ಒಂದು ಸಹ UK ದಿಂದ.
ಸೊ ಹಾಗಾಗಿ ಒಂದು 3-4 ಮಂತ್ಸ್ ಟೈಮ್ ಅಲ್ಲೇ ವೇಸ್ಟ್ ಆಗುತ್ತೆ. ಆಮೇಲೆ ಫೈನಲಿ ಅಪ್ರೋಚ್ ಆದ್ವಿ. ಸೊ ಸ್ಟೋರಿ ಎಲ್ಲ ಹೇಳಾದ್ಮೇಲೆ ಗ್ರೀನ್ ಸಿಗ್ನಲ್ ಸ್ಟಾರ್ಟ್. ಸಿಲ್ಕ್ ಸಖತ್ ಹಾಟ್ ಫಿಲಮ್ ಫುಲ್ ಹಾಟಾ? ಇಲ್ಲ ಹಾಟಾಗೇ ಇದೆ. ಈಚ್ ಆ್ಯಂಡ್ ಎವ್ರಿ ಸೀನ್ಸ್ ಅಂದರೆ ನಿಮ್ಮ ಬರೀ ಸೀನ್ ವೈಸ್ ಅಂತಲ್ಲ, ಈವನ್ ಟೆಕ್ನಿಕಲಿ ಕೂಡ ಹಾಟ್ ಆಗಿರುತ್ತೆ. ಪಿಕ್ಚರೈಸೇಷನ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ರೀರೆಕಾರ್ಡಿಂಗ್ ಎಲ್ಲ ಇಟ್ಸ್ ಮೋರ್ ಆಫ್ ರಿಚ್ನೆಸ್ ಆ್ಯಂಡ್ ಗ್ಲ್ಯಾಮರ್ ಆಗಿದೆ. ಹಾಗಾಗಿ ಅಂದರೆ ಮೋರ್ ಆಫ್ ಜಾಸ್ತಿ ವೀಣಾ ಮಲಿಕ್ ಮೇಲೆ ಪ್ಲೇ ಆಗೋದ್ರಿಂದ ಸಿಲ್ಕ್ ಅನ್ನೋ ಕ್ಯಾರೆಕ್ಟರ್ ಮೇಲೆ ಪ್ಲೇ ಆಗೋದು. ಸಿಲ್ಕ್ ಸಖತ್ ಹಾಟ್ ಅಂತ. ಒಂದೊಂದು ಹಾಡು ಅಷ್ಟು ಹಾಟ್ ಆಗಿದೆ. ಹೌದು. ಸೊ ಇನ್ನೂ ಯಾವುದು ಎಲ್ಲೂ ಪ್ಲೇ ಆಗಿಲ್ಲ. ಹೌದು. ಐ ಥಿಂಕ್ ಸೊ. ಸೆನ್ಸರ್ ಪ್ರಾಬ್ಲಮ್. ಸೆನ್ಸರ್ ಅವರು ಕೊಡ್ತಿಲ್ಲ ಸದ್ಯಕ್ಕೆ. ಅವರಿಗೆ ಎಷ್ಟು ಎ ಅಂತ ಕೊಡೋದು ಅಂತ ಗೊತ್ತಾಗ್ತಿಲ್ಲ. ಹೇಗೆ ಎಷ್ಟು A+ ಕೊಡಲ್ಲ, ಅದು ಮಾಸ್ ಕಾರ್ಡಲ್ಲಂತೂ A+ ಬರಲಿಲ್ಲ. ಅಟ್ಲೀಸ್ಟ್ ಇಲ್ಲಾದ್ರೂ A+ ಆದರೂ ಬರಲಿ ಅಂತ ಅದಕ್ಕೋಸ್ಕರ. ಸೊ ನಿಮ್ದಕ್ಕೂ ಎ ಕೊಟ್ಟಿದ್ರಲ್ಲ? ಹೌದು. ಬಳ್ಳಾರಿ's also ಅದು ಏನದು ಸಾಂಗ್ ವಿಜಯ ಸಾಂಗ್ ಅದಕ್ಕಲ್ಲ. ಇಲ್ಲ, ಚೈತನ್ಯ ಸರ್ ಆ್ಯಕ್ಚುಲಿ ಹೇಳಿದೆ ಏನಂದರೆ ನಮಗೆ ಇಡೀ ಸಿನಿಮಾನಲ್ಲಿ ಯಾವ ಸೀನು ಕಟ್ ಮಾಡೋಕ್ಕೆ ಆಕ್ಚುಲಿ ಸಬ್ಜೆಕ್ಟ್ ಆಗಿರೋದ್ರಿಂದ ಹುಡುಗರು Content ಗಂಡಸರು ಏ. ಆಗೋ ಸಬ್ಜೆಕ್ಟ್ ಅಲ್ವಾ, ಸೊ ಹಾಗಾಗಿ ಆ ಸಬ್ಜೆಕ್ಟ್ ಇಸ್ ಅದು. ಬಟ್ ನಮಗೆ ಎ ಬಂದಿದೆ, ಬಟ್ ನಮ್ಗೆ ಜಾಸ್ತಿ ಬರ್ತಾ ಇರೋದು ಫ್ಯಾಮಿಲೀಸೇ. ಫ್ಯಾಮಿಲೀಸ್. ಸೊ ಹಂಗಂದ್ರೆ ಫ್ಯಾಮಿಲೀಸ್ನೇ ಯೂಶಲಿ ತುಂಬಾ ನಾಟಿ ಸಬ್ಜೆಕ್ಟ್ಸ್ ಎಂಜಾಯ್ ಮಾಡ್ತಾರೆ. ದಿನದ ತನಕ ನೀವು ಹೀಗೆ ತಿರ್ಗಾಡ್ತಾ ಇರ್ಬೇಕು ಅಂತ ಪ್ಲಾನ್ ಹಾಕೊಂಡು ಎಲ್ಲಿವರೆಗೂ ನಮ್ಮ ಸಿನಿಮಾ ಸಕ್ಸಸ್ಫುಲ್ ಆಗಿರುತ್ತೋ ಅಲ್ಲಿವರೆಗೂ ಜನಕ್ಕೆ ಹೋಗಿ ನಾವು ಥ್ಯಾಂಕ್ಸ್ ಅಂತ ಹೇಳ್ತಾನೆ ಇರ್ತೀವಿ. ಎಲ್ಲಿ ತನಕ ಓಡುತ್ತೋ ಅಲ್ಲಿ ತನಕ ನಾವು ಸುತ್ತಾ ಇರ್ತೀವಿ, ನೋ ಮ್ಯಾಟ್ಸ್ ತರ.